ಮಾಡೋದು ಅಕಾರ್ಡಿಂಗ್ ಟು ಸೈಕಾಲಜಿ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈಗ ನಾವು ಮಾನಸಿಕವಾಗಿ ಹಾಗೂ ನಮ್ಮ ಒಂದು ಯೋಚನೆಗಳಿದೆ ಅಲ್ಲ, ಅದು ಪಾಸಿಟಿವ್ ಆಗಿದ್ದು ಹಾಗೂ ನಾವು ಚಾಲೆಂಜಸ್ನ ತಗೊಂಡು ಹೋಗ್ತಿದ್ರೆ ಮುಂದೆ ಕರೆಕ್ಟಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್ನ ಅಂತ ನಮಗೆ ಅರಿವಿದ್ದಾಗ, ಆ ಒಂದು ಕ್ಲಾರಿಟಿ ಇದ್ದಾಗ ಲೈಫ್ ಸುಲಭವಾಗುತ್ತೆ. ಯಾಕಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ. ನಾವು ದೈಹಿಕವಾಗಿ ಸ್ಟ್ರಾಂಗ್ ಆಗಿರೋದು ಬೇರೆ. ಯಾಕಂದ್ರೆ ಎಲ್ಲಾ ವಿಷಯಗಳನ್ನೂ ನಾವು ನಮ್ಮ ಬಲದಿಂದ ನಾವು ಗೆಲ್ಲೋದಕ್ಕಾಗೋದಿಲ್ಲ. ಬೇಸಿಕ್ಲಿ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಮಾನಸಿಕ ಅಂದ್ರೆ ನಾವು ಮಾನಸಿಕವಾಗೂ ಕೂಡ ಅಷ್ಟೇನೆ ಪಾಸಿಟಿವ್ ಆಗಿ ಮತ್ತು ಚಾಲೆಂಜಿಂಗ್ ಆಗೂ ಕೂಡ ಆ ಒಂದು ಇಶ್ಯೂ ಏನೇ ಬಂದರೂ ಕೂಡ ಹ್ಯಾಂಡಲ್ ಮಾಡೋಷ್ಟು ಶಕ್ತಿ, ಆ ಸ್ಥೈರ್ಯ ಇರಬೇಕಾಗತ್ತೆ. ಅಕಾರ್ಡಿಂಗ್ ಟು ಸೈಕಾಲಜಿ ಮೆಂಟಲ್ ಸ್ಟ್ರೆಂತ್ ನ ಹೇಗೆ ರೂಢಿಸ್ಕೊಳ್ಳುವಂಥದ್ದು, ಏನು ಮಾಡಬೇಕಾಗತ್ತೆ, ಇಂತಹ ಎಲ್ಲ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಸೊ ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಗ್ರೋತ್ ಮೈಂಡ್ ಸೆಟ್ ಅಂದ್ರೆ ಏನು? ಮನುಷ್ಯನಿಗೆ ಒಂದು ಕಲಹ ಆದಾಗ ಅಥವಾ ಏನಾದ್ರೂ ಒಂದು ಮನಸ್ಸಿಗೆ ನೋವಾಗುವಂತ ವಿಷಯಗಳು ನಡೆದಾಗ ಅದನ್ನ ಹೇಗೆ ತಾನು ಅರ್ಥ ಮಾಡ್ಕೊಳ್ತಾನೆ, ಅದನ್ನ ಹೇಗೆ ತಾನು ಗ್ರಹಿಸ್ಕೊಳ್ತಾನೆ ಅನ್ನೋದು ಮ್ಯಾಟರ್ ಆಗತ್ತೆ. ಇವಾಗ ಒಂದು ಪ್ರಾಬ್ಲಮ್ ಆಗಿದ ತಕ್ಷಣ ಪ್ಯಾನಿಕ್ ಆಗ್ತೀರಾ ಅಥವಾ ಪ್ರಾಬ್ಲಮ್ನ ನಾನು ಸರಿ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತೀರಾ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಗ್ರೋತ್ ಮೈಂಡ್ ಸೆಟ್ ಅನ್ನೋದನ್ನ ನಾವು ಇದನ್ನೇ ಹೇಳೋದು. ಅಂದ್ರೆ ಪ್ರಾಬ್ಲಮ್ ಬಂದಾಗ ಇದನ್ನ ನಾನು ಹೇಗೆ ಸರಿ ಮಾಡ್ಕೋಬಹುದು, ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಆ ಒಂದು ಸ್ಥಿತಿಯನ್ನ, ಆ ಒಂದು ಪರಿಸ್ಥಿತಿಯನ್ನ ನೋಡುವಂಥದ್ದು. ಅದನ್ನ ನಾವು ಎಷ್ಟು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ, ಅವಾಗ ಜಯನೂ ನಾವು ನೋಡ್ತೀವಿ. ಜಯ ನಮ್ಗೆ ನಮ್ಮ ಲೈಫ್ನಲ್ಲಿ ಆ ಒಂದು ಆ ಟೇಸ್ಟ್, ಸಕ್ಸಸ್ನ ಟೇಸ್ಟ್ ನಮಗೆ ಸಿಕ್ಕಿದಾಗ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಸೆಲ್ಫ್ ಎಸ್ಟೀಮ್ ಇನ್ಕ್ರೀಸ್ ಆಗುತ್ತೆ. ಸೊ ಮನಸ್ಥೈರ್ಯ ಇದೆಯಲ್ಲ ಅದು ದೃಢವಾಗ್ತಾ ಹೋಗುತ್ತೆ. ಆವಾಗ ನಾವು ಪ್ರಾಬ್ಲಮ್ಸ್ನ ಕೂಡ ಹ್ಯಾಂಡಲ್ ಮಾಡುವಂಥ ಒಂದು ಸ್ಥಿತಿ ಚೇಂಜ್ ಆಗುತ್ತೆ. ಈಗ ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅಯ್ಯೋ ನನ್ನ ಹಣೆ ಬರ ನೋಡಿ ಹೇಗಿದೆ, ಜನ ನನಗೆ ಸಪೋರ್ಟಿವ್ ಆಗಿಲ್ಲ ಅಂತ ಒಂದು ನೆಗೆಟಿವ್ ಮೈಂಡ್ ಸೆಟ್ನ ಬೆಳೆಸ್ಕೊಳ್ತೀರಾ, ಅಥವಾ ಈ ಥರ ಒಂದು ಪ್ರಾಬ್ಲಮ್ ಬಂತಲ್ಲ ನಾನು ಇದನ್ನ ಈಗ ಸರಿ ಮಾಡ್ಕೋಬಹುದಾ ಅಥವಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕಳೆದಾದ ನಂತರ ನಾನು ಸರಿ ಮಾಡ್ಕೋಬಹುದಾ ಅನ್ನುವಂಥ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನೇ ನಾವು ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಸೊ ವಿಷಯಗಳು ಏನೇ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನ ಯಾವ ರೀತಿಯಾಗಿ ಆ ಒಂದು ಟೈಮ್ನಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ಇಮೋಷನಲ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಇಮೋಷನಲ್ ರೆಗ್ಯುಲೇಷನ್ ಅಂದ್ರೆ ಇವಾಗ ನಮ್ಮ ಮನಸ್ಸಿದೆಯಲ್ಲ ಅದನ್ನ ಹೇಗಂದ್ರೆ ಹಂಗೆ ವಾಲಕ್ ಬಿಟ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಪಶ್ಚಾತ್ತಾಪ ಆಗುತ್ತೆ, ಇಂಥ ಕೆಲಸ ಮಾಡ್ಬಿಟ್ನಲ್ಲ. ಈಗ ಯಾರಿಗೋ ಬೈದ್ ಬಿಡ್ತೀರಾ, ಬೈದಾದ್ಮೇಲೆ ಯಾಕಾದ್ರೂ ಬೈದ್ನೋ ಅನ್ನುವಂತ ಒಂದು ಫೀಲ್, ಏನೋ ಒಂದು ಏನೋ ಒಂದು ಹೇಳ್ಬಿಡ್ತೀರಾ ಆ ಟೈಮ್ನಲ್ಲಿ, ಈ ತರ ನಾನು ಮಾತಾಡಬಾರ್ದಾಗಿತ್ತು ಅನ್ನುವ ಒಂದು ಯೋಚನೆ ಮಾಡ್ತೀರಾ. ಸೊ ಇದನ್ನೇ ನಾವು ಇಮೋಷನಲ್ ರೆಗ್ಯುಲೇಷನ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಆ ಟೈಮ್ನಲ್ಲಿ ರಿಯಾಕ್ಟಿವ್ ಆಗಿರುವಂತ ಸ್ಟೆಪ್ಸ್ನ ತಗೊಳ್ದೆ ರೆಸ್ಪಾನ್ಸಿವ್ ಆಗಿರುವಂತಹ ಒಂದು ಸ್ಟೆಪ್ಸ್ನ ತಗೊಳ್ಳುವುದನ್ನೇ ನಾವು ಹೇಳೋದು ಇಮೋಷನಲ್ ರೆಗ್ಯುಲೇಷನ್ ಅಂತ. ಇಮೋಷನಲ್ ರೆಗ್ಯುಲೇಷನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ರಿಲ್ಯಾಕ್ಸೇಷನ್, ಮೈಂಡ್ನ ರಿಲ್ಯಾಕ್ಸ್ಡ್ ಆಗಿ ಎಷ್ಟು ಇಟ್ಕೊಂಡಿರ್ತೀರಾ, ಹಾಗೂ ಮೆಡಿಟೇಷನ್ನ ಮಾಡ್ತಿದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ನೀವು ನಿಮ್ಮ ಲೈಫ್ ಸ್ಟೈಲ್ಗೆ ಆ್ಯಡ್ ಆನ್ ಮಾಡಬೇಕಾಗತ್ತೆ. ಟೈಮಿಗೆ ಸರಿಯಾಗಿ ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು, ಅದು ನಿಮ್ಮ ಲೇಸಿನೆಸ್ನ ತೆಗೆದು ಹಾಕತ್ತೆ. ಹಾಗೂ ಒಂದು ವ್ಯಾಯಾಮನ ದೈನಂದಿನ ಜೀವನಕ್ಕೆ ಸೇರಿಸ್ಕೊಳ್ಳುವಂಥದ್ದು, ಇದು ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಏಕೆಂದರೆ ನಾವು ಯಾವಾಗ ನಮ್ಮ ಇಮೋಷನ್ಸ್ನ ಸರಿ ಮಾಡ್ಕೊಳಕ್ಕಾಗತ್ತೆ, ಯಾವಾಗ ತಾಳ್ಮೆ ಹೆಚ್ಚಾಗತ್ತೆ, ಮನಸ್ಥಿತಿ ಒಂದು ಪಾಸಿಟಿವ್ ಎನರ್ಜಿನಲ್ಲಿರುತ್ತೆ. ಯಾವಾಗ ಹೀಗೆಲ್ಲ ಆಗುತ್ತೆ ಅಂದರೆ ನಮ್ಮ ರೂಟೀನ್, ನಮ್ಮ ದೈನಂದಿನ ವಿಚಾರಗಳು ಹಾಗೇನೆ ಒಂದು ಫ್ಲೋನಲ್ಲಿದ್ದಾಗ, ಫ್ಲೋನ ತರಬೇಕು ಅಂದಾಗ ನಮ್ಮ ಬಾಡಿ ಆಕ್ಟಿವ್ ಆಗಿ ಇಟ್ಕೋಬೇಕಾಗತ್ತೆ. ಅದನ್ನ ನಾನು ಮುಂಚೆ ವಿಡಿಯೋಸ್ನಲ್ಲೂ ಹೇಳಿದ್ದೀವಿ. ಇಮೋಷನಲ್ ರೆಗ್ಯುಲೇಷನ್ ಬರುವಂಥದ್ದೇನೆ, ಆ ಒಂದು ತಾಳ್ಮೆ ಇನ್ಕ್ರೀಸ್ ಆಗೋದೇನೆ ನಮ್ಮ ಒಂದು ನಿದ್ದೆಯ ಟೈಮ್, ನಿದ್ದೆ ಕರೆಕ್ಟಾಗಿ ಮಾಡೋದು, ಆಹಾರ ಸೇವನೆ ಕರೆಕ್ಟಾಗಿ ಮಾಡುವುದು, ಇದೆಲ್ಲ ಮುಖ್ಯವಾಗತ್ತೆ.
ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ರಿಯಲಿಸ್ಟಿಕ್ ಗೋಲ್ಸ್ ಅಂತ ಹೇಳ್ತೀವಿ. ರಿಯಲಿಸ್ಟಿಕ್ ಗೋಲ್ಸ್ ಅಂಡ್ ಅನ್ರಿಯಲಿಸ್ಟಿಕ್ ಗೋಲ್ಸ್ ಅಂತ ಇದೆ. ರಿಯಲಿಸ್ಟಿಕ್ ಗೋಲ್ಸ್ ಅಂದ್ರೆ ನಮ್ಮ ಕೈಲಿ ಆಗುವಂತಹ ವಿಷಯಗಳನ್ನ ಪ್ರಾಕ್ಟಿಕಲ್ ಆಗಿ ಲಾಜಿಕಲ್ ಆಗಿ ಅದನ್ನ ನಾವು ತಗೋಬಹುದು, ಅದನ್ನ ನಾವು ಪಡಿಬಹುದಾ ಅನ್ನುವಂಥದ್ದು. ಅನ್ರಿಯಲಿಸ್ಟಿಕ್ ಗೋಲ್ಸ್ ಅಂದ್ರೆ ಒಂದು ಕನಸಿನ ಲೋಕದಲ್ಲಿ ಇರ್ತೀರಾ, ಆದ್ರೆ ಅದನ್ನ ನೀವು ಮಾಡ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀರಾ, ಅದಕ್ಕೆ ಯಾವುದೇ ರೀತಿಯಾದ ಆಕ್ಷನ್ ತಗೊಳಕ್ಕೂ ಆಗ್ತಾ ಇಲ್ಲ, ಆಕ್ಷನ್ ತಗೊಳ್ಳುವ ಒಂದು ಸ್ಕಿಲ್ ಸೆಟ್ಟು ಇಲ್ಲದೆ ಇರ್ಬೋದು ನಿಮ್ಮಲ್ಲಿ. ಸೊ ಇದನ್ನ ನಾನು ನಿಮ್ಗೆ ಇನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಇವಾಗ ನೀವು ಒಳ್ಳೆಯ ಸಿಂಗರ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಆ ಸ್ಕಿಲ್ ಸೆಟ್ ಇದೆಯಾ, ಆ ತರ ಒಂದು ವಾಯ್ಸ್ ಇದೆಯಾ, ಆ ತರ ಒಂದು ಯುನೀಕ್ ಕ್ವಾಲಿಟೀಸ್ ಇದೆಯಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ನೀವು ಆ ಥರದ್ದು ಏನಾದ್ರು ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ದೀರಾ, ಸೊ ಆ ಒಂದು ವಿಚಾರ ನಿಮ್ಮಲ್ಲಿ ಇದೆ ಅಂದಾಗ ರಿಯಲಿಸ್ಟಿಕ್ ಗೋಲ್ಸ್ನ ನೀವು ಸೆಟ್ ಮಾಡ್ಬೋದು. ಹೇಗೆ, ನಾನು ಒಂದು ಒಳ್ಳೆಯ ಕೋರ್ಸಿಗೆ ಜಾಯ್ನ್ ಆಗ್ತೀನಿ, ನಾನು ಕಲಿತೀನಿ, ನನಗೊಬ್ರು ಗುರು ಬೇಕು, ಇದನ್ನೆಲ್ಲ ನಾವು ರಿಯಲಿಸ್ಟಿಕ್ ಆಗಿ ಆಕ್ಷನ್ಸ್ ತಗೊಳ್ತಾ ಇರ್ತೀರಾ. ಅನ್ರಿಯಲಿಸ್ಟಿಕ್ ಅಂದ್ರೆ ಏನೋ ಒಂದು ಹೇಳೋದು ಆದ್ರೆ ಮಾಡದೇ ಇರುವಂಥದ್ದು. ಮಾಡಕ್ ಆಗದೆ ಇರುವಂಥ ವಿಷಯ ಏನೂ ಇಲ್ಲ ಮನುಷ್ಯನ ಕೈನಲ್ಲಿ, ಆದರೆ ನಮ್ಮಲ್ಲೂ ಆ ಒಂದು ಕ್ವಾಲಿಟೀಸ್ ಇರ್ಬೇಕಾಗತ್ತೆ, ನಮ್ಮಲ್ಲೂ ಕೂಡ ಆ ತರದ ಒಂದು ಪ್ರತಿಭೆ ಇರ್ಬೇಕಾಗತ್ತೆ. ಈಗ ನಮ್ಮ ವಾಯ್ಸೇ ಸರಿ ಇಲ್ಲ ಅಂದ್ರೆ ನಾವ್ ಹೇಗ್ ಸಿಂಗರ್ ಆಗಕ್ಕಾಗತ್ತೆ? ಹಾಗೆ ನಮ್ಮಲ್ಲಿ ಇರುವಂತ ಒಂದು ಪಾಸಿಟಿವ್ ಕ್ವಾಲಿಟೀಸ್ನ ಗುರ್ತು ಹಿಡಿಬೇಕಾಗತ್ತೆ. ಆ ಪಾಸಿಟಿವ್ ಕ್ವಾಲಿಟೀಸ್ನ ನಾನು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು, ಅದನ್ನ ಹೇಗೆ ನಾನು ಇನ್ನ ನನ್ನ ಗ್ರೋತ್ಗೆ ಯೂಸ್ ಮಾಡ್ಕೊಳ್ಳುವಂಥದ್ದು, ಇದನ್ನ ನಾವು ರಿಯಲಿಸ್ಟಿಕ್ ಗೋಲ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ನೀವು ಎಷ್ಟು ಮಾಡ್ತಾ ಹೋಗ್ತೀರಾ, ನಿಮ್ಮ ಇಮೋಷನ್ಸ್ ಕೂಡ ಅಷ್ಟೇ ನಿಮಗೆ ಪೂರಕವಾಗಿರುತ್ತೆ. ಹಾಗೆ ನಿಮ್ಮ ಮೆಂಟಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ನೋಡಿ, ಅದು ಅಪಾರವಾಗೇ ಇರುತ್ತೆ ಅಂತ ಹೇಳ್ತೀನಿ. ನಾಲ್ಕನೇ ವಿಚಾರ ಏನಾಗುತ್ತೆ ಅಂದ್ರೆ ಸ್ಟ್ರೆಂಥನ್ ಯೋರ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿರ್ಬೇಕಾಗುತ್ತೆ ಅಂದ್ರೆ ನಿಮ್ಮನ್ನ ಮೋಟಿವೇಟ್ ಮಾಡುವಂತ ಜನರಾಗಿರ್ಬೇಕು, ನಿಮ್ಮನ್ನ ತುಳಿಯುವಂತ ಜನರಾಗಿರ್ಬಾರ್ದು. ಸೊ ಬೇಸಿಕ್ಲಿ ನಿಮ್ಮ ಸುತ್ತ ಇರುವಂತ ಜನರು ಹೇಗಿದ್ದಾರೆ, ಅವ್ರು ನಿಮ್ಮನ್ನ ಡಿಮೋಟಿವೇಟ್ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಇಂಥ ಜನರನ್ನ ಆದಷ್ಟು ದೂರ ಇಟ್ಕೊಳ್ಳೋದೇ ಬೆಟರ್ ಅಂತ ಹೇಳ್ತೀನಿ ನಾನು. ಐದನೇ ವಿಚಾರ ಏನಾಗುತ್ತೆ ಅಂದ್ರೆ ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳ್ತೀವಿ. ಸೆಲ್ಫ್ ಕಂಪ್ಯಾಷನ್ ಅಂದ್ರೆ ಏನು, ನಾವು ತಪ್ಪುಗಳನ್ನ ಮಾಡ್ತೀವಿ, ತಪ್ಪಾಗಿರುವಂತ ಡಿಸಿಷನ್ಸ್ನ ಕೆಲವೊಮ್ಮೆ ತಗೊಂಡ್ಬಿಡ್ತೀವಿ, ಪಶ್ಚಾತ್ತಾಪ ಆಗುತ್ತೆ. ಪಶ್ಚಾತ್ತಾಪ ಆಗೋದು ಕೂಡ ಒಳ್ಳೇದೇನೆ, ಅದನ್ನೇ ನಾವು ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳೋದು. ನಾವು ತುಂಬಾನೇ ಟಫ್ ಆಗಿ ನಮ್ಮನ್ನ ನಾವೇ ಬೈಕೊಳ್ಳುವ ಒಂದು ಸ್ಥಿತಿಗೆ ನಮ್ಮನ್ನ ನಾವೇ ತಗೊಳ್ಬಾರ್ದು. ತಪ್ಪಾದಾಗ ಹೌದು ಈ ತರ ತಪ್ಪು ನಡೆದಿದೆ, ನನ್ನಿಂದ ಈ ತರದೊಂದು ವಿಚಾರ ಆಗಿದೆ, ಇದನ್ನ ನಾನು ಸರಿ ಮಾಡ್ಕೋಬೇಕಾಗತ್ತೆ, ಸರಿ ಮಾಡ್ಕೊಳ್ತೀನಿ ಅನ್ನುವಂಥ ಮಾತಾಡೋದು ಬಿಟ್ಟು ನೀವು ನಿಮ್ಮನ್ನ ನೀವೇ ಬೈಕೊಳ್ತಾ ಇರ್ತೀರಾ, ನಿಮ್ಮನ್ನ ನೀವೇ ಕೀಳಾಗಿ ನೋಡ್ತಾ ಇರ್ತೀರಾ, ನಿಮ್ ಬಗ್ಗೆ ನೀವೇ ಅಸಹ್ಯ ಪಡ್ತಾ ಇದ್ದೀರಾ ಅಂದ್ರೆ ಇದು ಸೆಲ್ಫ್ ಕಂಪ್ಯಾಷನ್ ಅಲ್ಲ ಅಂತ ಹೇಳ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ. ಸಿಕ್ಸ್ತ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಕಂಫರ್ಟ್ ಝೋನ್ ಇಂದ ಆಚೆ ಬರುವಂತದ್ದು. ಈಗ ನಿಮ್ ಲೈಫ್ ನಲ್ಲಿ ನೀವೇನೋ ಒಂದು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಾ, ನೀವು ಅದನ್ನ ಸಾಧಿಸಿದ ಮೇಲೆ ನೆಕ್ಸ್ಟ್ ಏನು, ವಾಟ್ ಇಸ್ ನೆಕ್ಸ್ಟ್ ಅನ್ನುವಂತ ಒಂದು ಕ್ವೆಶನ್ ನೀವು ಇಟ್ಕೋಬೇಕಾಗತ್ತೆ. ಸೆಟಲ್ ಆಗುವಂಥದ್ದು, ಇಷ್ಟೇ ಸಾಕು ಅನ್ನುವಂಥ ಯೋಚನೆ ನೀವು ಎಷ್ಟು ಮಾಡ್ತೀರಾ, ನಿಮ್ಮ ಯೋಚನೆ ಇದೆಯಲ್ಲ ಅದು ಕೂಡ ನಿಮ್ಮ ಬ್ರೈನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅವಾಗ ನಿಮ್ಮ ಮೈಂಡ್ ಸೆಟ್ ಕೂಡ ಚೇಂಜ್ ಆಗೋಗುತ್ತೆ. ಲೈಫ್ ಬೋರಿಂಗ್ ಅನಿಸ್ಬಹುದು, ಸ್ವಾರಸ್ಯಕರ ಇಲ್ಲ ಅನ್ನಿಸ್ಬೋದು. ಸೊ ಹೊಸ ವಿಷಯಗಳನ್ನ ಕಲಿಯುವಂಥದ್ದು, ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಹಾಗೂ ಏನಾದರೂ ಒಂದು ಲೈಫ್ನಲ್ಲಿ ಮಾಡುವಂಥದ್ದು, ಆಕ್ಟಿವ್ ಆಗಿ ಇಟ್ಕೊಳ್ಳುವಂಥದ್ದು, ನಿಮ್ಮ ದೈನಂದಿನ ವಿಚಾರಗಳನ್ನೆಲ್ಲ, ಅದು ಮ್ಯಾಟರ್ ಆಗೇ ಆಗತ್ತೆ ಮನುಷ್ಯನಿಗೆ. 7ನೇ ಪಾಯಿಂಟ್ ಅಂದ್ರೆ ಡೈಲಿ ರೊಟೀನ್ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೀನಿ. ಯಾಕಂದ್ರೆ ನಮ್ಗೆ ಒಂದೊಂದ್ಸಲ ಏನೂ ಮಾಡಬಾರ್ದು ಅನ್ಸುತ್ತೆ, ಒಂದೊಂದ್ಸಲ ಹೀಗೆ ಆ ಒಂದು ದಿನನ ಕಳೆದ್ ಬಿಡ್ಬೇಕು, ಏನೂ ಮಾಡ್ದೇನೆ ಕಳಿಬೇಕು ಅನ್ಸುತ್ತೆ. ಆದ್ರೆ ಇದು ನಿಮ್ಗೆ ಪ್ರತಿನಿತ್ಯ ಅನಿಸ್ತಾ ಇದೆ ಅಂದ್ರೆ ದೆನ್ ಯು ಆರ್ ಬಿಕಮಿಂಗ್ ಲೇಜಿ ಅಂತ. ಸೊ ಯೋರ್ ಡೈಲಿ ರೊಟೀನ್ ಹೆಂಗಿರ್ಬೇಕು ಅಂದ್ರೆ 90%, 80%, ಅಟ್ಲೀಸ್ಟ್ 70% ಆ ದಿನಾನ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು, ಅಥವಾ ಡೈಲಿ ಟಾಸ್ಕ್ಸ್ನ ಕಂಪ್ಲೀಟ್ ಮಾಡುವಂಥದ್ದು. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನೋಬಲ ಹೆಚ್ಚಾಗುತ್ತೆ. ಸೊ ಮೈಂಡ್ ಸೆಟ್ ಇದೆಯಲ್ಲ ನೆಗೆಟಿವ್ ಆಗಿ ಹೋಗಲ್ಲ, ಪಾಸಿಟಿವ್ ಆಗಿ ಹೋಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಹೆಚ್ಚಾಗುತ್ತೆ, ಹಾಗೂ ಇನ್ನ ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಸೆಲ್ಫ್ ಮೋಟಿವೇಶನ್ ಕೂಡ ಬರುತ್ತೆ. ಸೊ ಇದನ್ನೆಲ್ಲ ನಾನು ಹೇಳಿದ್ನ ಫಾಲೋ ಮಾಡ್ಕೊಂಡು ನೀವು ನಿಮ್ಮ ಲೈಫ್ನಲ್ಲಿ ರೂಢಿಸ್ಕೊಂಡು ಹೋದ್ರೆ ಅಫ್ಕೋರ್ಸ್ ನಿಮ್ಮ ಲೈಫ್ನಲ್ಲಿ ನೀವು ಅಪಾರವಾದ ಚೇಂಜಸ್ನ ನೋಡ್ತೀರಾ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.